ಡಿ.ಕೆ. ಶಿವಕುಮಾರ್ ಅವರು ಹಠ ಬಿಡ್ತಾ ಇಲ್ಲ. ನೀವು ಮಾತು ಕೊಟ್ಟಿದ್ದೀರಿ, ಉಳಿಸ್ಕೊಳ್ಳಿ. ನೀವು ಮಾತು ಕೊಟ್ಟಿದ್ದೀರಿ, ಉಳಿಸ್ಕೊಳ್ಳಿ. ಇಷ್ಟೇ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡ್ತಿಲ್ಲ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸಲಾಗ್ತಿದೆ ಅಥವಾ ಕಾರಣಗಳಿದೆ ಗೊತ್ತಿಲ್ಲ. ಆದ್ರೆ ದೆಹಲಿಯಲ್ಲಂತೂ ಮೀಟ್ ಮಾಡಿದ್ದಾರೆ. ಡಿ.ಕೆ. ಬ್ರದರ್ಸ್ ಮೀಟ್ ಮಾಡಿದ್ದಾರೆ, ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಡಿ.ಕೆ. ಬ್ರದರ್ಸ್ ದೆಹಲಿಯಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡಿ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡಿ, ನೀವು ಅವತ್ತು ಏನ್ ಹೇಳಿದ್ರಿ, ಮಾತು ಕೊಟ್ಟಿದ್ದೀರಿ, ಯಾರು ಹಣೆ ಪ್ರಮಾಣವನ್ನ ಮಾಡಿದ್ರು ಅವ್ರ ಮಾತು ಉಳಿಸ್ಕೋಬೇಕು, ಇದೆಲ್ಲ ಮಾತುಗಳು ಬಂದಿದೆ. ಮುಕ್ಕಾಲು ಗಂಟೆ ಕಾಲ ಚರ್ಚೆಯನ್ನ ಮಾಡಿದ್ರಂತೆ ಡಿ.ಕೆ. ಶಿವಕುಮಾರ್ ಅವರು. ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡ್ತಾರೋ, ಬ್ಯಾಕ್ ಟು ಬ್ಯಾಕ್ ಡಿ.ಕೆ. ಶಿವಕುಮಾರ್ ಅವರ ಆಪ್ತಗಣ ದೆಹಲಿ ಯಾತ್ರೆಯನ್ನ ಶುರು ಮಾಡ್ಕೊಳ್ತಾರೆ. ದೆಹಲಿ ಪರೇಡ್ ಶುರುವಾಗುತ್ತೆ. ಕೊಡಬೇಕು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನು ಕೊಡಬೇಕು ಅಂತ. ಆಗ 2028 ಚುನಾವಣೆಗೆ ನಿಮ್ಮನ್ನೇ ಸಿಎಂ ಅಭ್ಯರ್ಥಿಯಾಗಿ ಮಾಡ್ತೀವಿ, ಸಮಾಧಾನ ಮಾಡಿಸುವಂತ ಕೆಲಸ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರನ್ನ ನೀವು ಹೋಗಿ ಸಮಾಧಾನವಾಗಿರಿ, 2028ಕ್ಕೆ ನೀವೇ ಸಿಎಂ ಅಭ್ಯರ್ಥಿ ನಾವು ಮಾಡ್ತೀವಿ ಅಂತೇಳಿ ಮತ್ತೆ ಮಾತು ಕೊಡಕ್ ಬಂದ್ರಂತೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು 2028 ಚುನಾವಣೆ ಟೈಮಲ್ಲಿ ನೋಡ್ಕೊಳ್ಳೋಣ, ಅವಾಗಿಂದ ಕತೆ ಬೇಡ, ಹಿಂದೆ ಏನು ಮಾತು ಕೊಟ್ಟಿದ್ರು ಈಗ ಅದನ್ನ ಉಳಿಸ್ಕೊಳ್ಳಿ. ಒಂದು ಕ್ಲಿಯರ್ ಆಗಿ ಹೇಳ್ಬಿಡಿ, ನೀವು ಆಗುತ್ತೋ ಆಗಲ್ವೋ ನನಗೆ ಈಗ ನೀವೊಂದು ಕ್ಲಿಯರ್ ಮಾಡಬೇಕು. ನೀವು ಅವತ್ತು ಮಾತು ಕೊಟ್ಟಿದ್ದು ಸತ್ಯ, ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ದು ಸತ್ಯ. ಈಗ 2028 ಆದ್ರೆ ಆಗಲ್ಲ, ನಾನು ಕೆಳಕಡಿ ಇಲ್ಲ. ಅವತ್ತು ಜುಲೈನಲ್ಲಿ ಡೆಲ್ಲಿನಲ್ಲಿ ಏನೆಲ್ಲ ಮಾತುಕತೆ ಆಯ್ತು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಯಾರೆಲ್ಲ ಮಾತು ಕೊಟ್ಟರು, ಯಾರೆಲ್ಲ ಹಣೆ ಪ್ರಮಾಣ ಮಾಡಿದ್ರು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಈಗ ಅದನ್ನ ಉಳಿಸ್ಕೊಳ್ಳಿ. 2028 ಕತೆ ನಮಗ್ ಬೇಡ. ಈಗ ಮುಂದಿನ ನೋಡ್ಕೊಳ್ಳೋಣ. 2.5 ವರ್ಷದವರೆಗೂ ಕೂಡ ಮಾತ್ರ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಲೋಕಸಭಾ ಚುನಾವಣೆವರೆಗೂ ಮಾತ್ರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಡಿಸಿಎಂ ಆಗಿರಿ ಅಂತ ಹೇಳಿದ್ರಿ. ನಿಮ್ಮ ಮಾತನ್ನ ನಾನು ಕೇಳಿದ್ದೀನಿ. ಈಗ ನಾನು ನಿಮ್ಮ ಮಾತನ್ನ ಕೇಳೋದಕ್ಕೆ ಸುತಾರಾಮ್ ರೆಡಿ ಇಲ್ಲ. ನನ್ನನ್ನ ಸಿಎಂ ಮಾಡಲ್ವಾ? ಅದನ್ನಾದ್ರೂ ಕ್ಲಿಯರ್ ಮಾಡ್ಬಿಡಿ, ಹೇಳ್ಬಿಡಿ ನಮ್ಗೆ. ರಹಸ್ಯ ಮತದಾನ ಮಾಡಿ ಯಾರ ಬಲ ಹೆಚ್ಚಾಗುತ್ತೋ ನೋಡಿ ಅಂತ ಹೇಳಿದಾರಂತೆ. ಈಗ ತಲೆ ಲೆಕ್ಕ ಹಾಕಿ ಯಾರ ಬೆನ್ನ ಹಿಂದೆ ಎಷ್ಟು ಜನ ಇದ್ದಾರೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಅವತ್ತು ಶಾಂಗ್ರಿಲಾ ಹೋಟೆಲ್ ಅದನ್ನೇ ತಾನೇ ಮಾಡಿದ್ದು. ಈಗ ಇದನ್ನ ಮಾಡಿ ಬಲ ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೋ ಅವರನ್ನ ಸಿಎಂ ಮಾಡಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಹೈಕಮಾಂಡ್ ಬಲ ಚೆಕ್ ಮಾಡೋದಕ್ಕೆ ಮುಂದಾಗತ್ತಾ ಅಥವಾ ಕೊಟ್ಟ ಮಾತಿನಂತೆ ಉಳಿಸ್ಕೊಳ್ತಾರಾ ಅನ್ನೋದನ್ನ ಈ ವಾರದಲ್ಲಿ ಒಂದು ಅಂತಿಮವಾದಂತಹ ಒಂದು ರಿಸಲ್ಟ್ ಹೊರ ಬರುತ್ತೆ. ಎಲ್ಲರೂ ಕೂಡ ಕಾದು ನೋಡಬೇಕಾಗುತ್ತೆ. ಮುಂದಿನ ಸುದ್ದಿ ಗಮನ. ಡಿ.ಕೆ. ಶಿವಕುಮಾರ್ ಅವರು ಹಠ ಬಿಡ್ತಾ ಇಲ್ಲ. ನೀವು ಮಾತು ಕೊಟ್ಟಿದ್ದೀರಿ, ಉಳಿಸ್ಕೊಳ್ಳಿ. ನೀವು ಮಾತು ಕೊಟ್ಟಿದ್ದೀರಿ, ಉಳಿಸ್ಕೊಳ್ಳಿ. ಇಷ್ಟೇ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡ್ತಿಲ್ಲ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸಲಾಗ್ತಿದೆ ಅಥವಾ ಕಾರಣಗಳಿದೆ ಗೊತ್ತಿಲ್ಲ. ಆದ್ರೆ ದೆಹಲಿಯಲ್ಲಂತೂ ಮೀಟ್ ಮಾಡಿದ್ದಾರೆ. ಡಿ.ಕೆ. ಬ್ರದರ್ಸ್ ಮೀಟ್ ಮಾಡಿದ್ದಾರೆ, ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಡಿ.ಕೆ. ಬ್ರದರ್ಸ್ ದೆಹಲಿಯಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡಿ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡಿ, ನೀವು ಅವತ್ತು ಏನ್ ಹೇಳಿದ್ರಿ, ಮಾತು ಕೊಟ್ಟಿದ್ದೀರಿ, ಯಾರು ಹಣೆ ಪ್ರಮಾಣವನ್ನ ಮಾಡಿದ್ರು ಅವ್ರ ಮಾತು ಉಳಿಸ್ಕೋಬೇಕು, ಇದೆಲ್ಲ ಮಾತುಗಳು ಬಂದಿದೆ. ಮುಕ್ಕಾಲು ಗಂಟೆ ಕಾಲ ಚರ್ಚೆಯನ್ನ ಮಾಡಿದ್ರಂತೆ ಡಿ.ಕೆ. ಶಿವಕುಮಾರ್ ಅವರು. ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡ್ತಾರೋ, ಬ್ಯಾಕ್ ಟು ಬ್ಯಾಕ್ ಡಿ.ಕೆ. ಶಿವಕುಮಾರ್ ಅವರ ಆಪ್ತಗಣ ದೆಹಲಿ ಯಾತ್ರೆಯನ್ನ ಶುರು ಮಾಡ್ಕೊಳ್ತಾರೆ. ದೆಹಲಿ ಪರೇಡ್ ಶುರುವಾಗುತ್ತೆ. ಕೊಡಬೇಕು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನು ಕೊಡಬೇಕು ಅಂತ. ಆಗ 2028 ಚುನಾವಣೆಗೆ ನಿಮ್ಮನ್ನೇ ಸಿಎಂ ಅಭ್ಯರ್ಥಿಯಾಗಿ ಮಾಡ್ತೀವಿ, ಸಮಾಧಾನ ಮಾಡಿಸುವಂತ ಕೆಲಸ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರನ್ನ ನೀವು ಹೋಗಿ ಸಮಾಧಾನವಾಗಿರಿ, 2028ಕ್ಕೆ ನೀವೇ ಸಿಎಂ ಅಭ್ಯರ್ಥಿ ನಾವು ಮಾಡ್ತೀವಿ ಅಂತೇಳಿ ಮತ್ತೆ ಮಾತು ಕೊಡಕ್ ಬಂದ್ರಂತೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು 2028 ಚುನಾವಣೆ ಟೈಮಲ್ಲಿ ನೋಡ್ಕೊಳ್ಳೋಣ, ಅವಾಗಿಂದ ಕತೆ ಬೇಡ, ಹಿಂದೆ ಏನು ಮಾತು ಕೊಟ್ಟಿದ್ರು ಈಗ ಅದನ್ನ ಉಳಿಸ್ಕೊಳ್ಳಿ.
ಒಂದು ಕ್ಲಿಯರ್ ಆಗಿ ಹೇಳ್ಬಿಡಿ ನೀವು. ಆಗುತ್ತೋ ಆಗಲ್ವೋ ನನಗೆ ಈಗ ನೀವೊಂದು ಕ್ಲಿಯರ್ ಮಾಡಬೇಕು. ನೀವು ಅವತ್ತು ಮಾತು ಕೊಟ್ಟಿದ್ದು ಸತ್ಯ, ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ದು ಸತ್ಯ. ಈಗ 2028 ಅಂದ್ರೆ ಆಗಲ್ಲ, ನಾನು ಕೇಳಕ್ ಕಡಿಯಿಲ್ಲ. ಅವತ್ತು ಜುಲೈನಲ್ಲಿ ಡೆಲ್ಲಿನಲ್ಲಿ ಏನೆಲ್ಲ ಮಾತುಕತೆ ಆಯ್ತು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಯಾರೆಲ್ಲ ಮಾತು ಕೊಟ್ಟರು, ಯಾರೆಲ್ಲ ಆಣೆ ಪ್ರಮಾಣ ಮಾಡಿದ್ರು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಈಗ ಅದನ್ನ ಉಳಿಸ್ಕೊಳ್ಳಿ. 2028 ಕತೆ ನಮಗ್ ಬೇಡ. ಈಗ ಮುಂದಿನದ್ದು ಮುಂದಿನ ನೋಡ್ಕೊಳ್ಳೋಣ. 2.5 ವರ್ಷದವರೆಗೂ ಕೂಡ ಮಾತ್ರ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಲೋಕಸಭಾ ಚುನಾವಣೆವರೆಗೂ ಮಾತ್ರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಡಿಸಿಎಂ ಆಗಿರಿ ಅಂತ ಹೇಳಿದ್ರಿ. ನಿಮ್ಮ ಮಾತನ್ನ ನಾನು ಕೇಳಿದ್ದೀನಿ. ಈಗ ನಾನು ನಿಮ್ಮ ಮಾತನ್ನ ಕೇಳೋದಕ್ಕೆ ಸುತಾರಾಮ್ ರೆಡಿ ಇಲ್ಲ. ನನ್ನನ್ನ ಸಿಎಂ ಮಾಡಲ್ವಾ? ಅದನ್ನಾದ್ರೂ ಕ್ಲಿಯರ್ ಮಾಡ್ಬಿಡಿ, ಹೇಳ್ಬಿಡಿ ನಮ್ಗೆ. ರಹಸ್ಯ ಮತದಾನ ಮಾಡಿ, ಯಾರ ಬಲ ಹೆಚ್ಚಾಗುತ್ತೋ ನೋಡಿ ಅಂತ ಹೇಳಿದಾರಂತೆ. ಈಗ ತಲೆ ಲೆಕ್ಕ ಹಾಕಿ, ಯಾರ ಬೆನ್ನ ಹಿಂದೆ ಎಷ್ಟು ಜನ ಇದ್ದಾರೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಅವತ್ತು ಶಾಂಗ್ರಿಲಾ ಹೋಟೆಲ್ ಅದನ್ನೇ ತಾನೇ ಮಾಡಿದ್ದು. ಈಗ ಇದನ್ನ ಮಾಡಿ, ಬಲ ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೋ ಅವರನ್ನ ಸಿಎಂ ಮಾಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಹೈಕಮಾಂಡ್ ಬಲ ಚೆಕ್ ಮಾಡೋದಕ್ಕೆ ಮುಂದಾಗತ್ತಾ ಅಥವಾ ಕೊಟ್ಟ ಮಾತಿನಂತೆ ಉಳಿಸ್ಕೊಳ್ತಾರ ಅನ್ನೋದನ್ನ ಈ ವಾರದಲ್ಲಿ ಒಂದು ಅಂತಿಮವಾದಂತಹ ಒಂದು ರಿಸಲ್ಟ್ ಹೊರ ಬರುತ್ತೆ. ಎಲ್ಲರೂ ಕೂಡ ಕಾದು ನೋಡ್ಬೇಕಾಗತ್ತೆ. ಮುಂದಿನ ಸುದ್ದಿ ಗಮನ ಕೊಡಿ. ಡಿ ಕೆ ಶಿವಕುಮಾರ್ ಅವರು ಹಠ ಬಿಡ್ತಾ ಇಲ್ಲ. ನೀವು ಮಾತು ಕೊಟ್ಟಿದ್ದೀರಿ, ಉಳಿಸ್ಕೊಳ್ಳಿ. ನೀವು ಮಾತು ಕೊಟ್ಟಿದ್ದೀರಿ, ಉಳಿಸ್ಕೊಳ್ಳಿ. ಇಷ್ಟೇ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡ್ತಿಲ್ಲ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸಲಾಗ್ತಿದೆ ಅಥವಾ ಕಾರಣಗಳಿದೆ ಗೊತ್ತಿಲ್ಲ. ಆದ್ರೆ ದೆಹಲಿಯಲ್ಲಂತೂ ಮೀಟ್ ಮಾಡಿದ್ದಾರೆ. ಡಿ ಕೆ ಬ್ರದರ್ಸ್ ಮೀಟ್ ಮಾಡಿದ್ದಾರೆ, ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಡಿ ಕೆ ಬ್ರದರ್ಸ್ ದೆಹಲಿಯಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡಿ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡಿ, ನೀವು ಅವತ್ತು ಏನ್ ಹೇಳಿದ್ರಿ, ಮಾತು ಕೊಟ್ಟಿದ್ದೀರಿ, ಯಾರು ಹಣೆ ಪ್ರಮಾಣವನ್ನ ಮಾಡಿದ್ರು ಅವ್ರ ಮಾತು ಉಳಿಸ್ಕೋಬೇಕು, ಇದೆಲ್ಲ ಮಾತುಗಳು ಬಂದಿದೆ. 3/4 ಗಂಟೆ ಕಾಲ ಚರ್ಚೆಯನ್ನ ಮಾಡಿದ್ರಂತೆ ಡಿ ಕೆ ಶಿವಕುಮಾರ್ ಅವರು. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡ್ತಾರೋ, ಬ್ಯಾಕ್ ಟು ಬ್ಯಾಕ್ ಡಿ ಕೆ ಶಿವಕುಮಾರ್ ಅವರ ಆಪ್ತಗಣ ದೆಹಲಿ ಯಾತ್ರೆಯನ್ನ ಶುರು ಮಾಡ್ಕೊಳ್ತಾರೆ. ದೆಹಲಿ ಪರೇಡ್ ಶುರುವಾಗುತ್ತೆ. ಕೊಡಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನು ಕೊಡಬೇಕು ಅಂತ. ಆಗ 2028 ಚುನಾವಣೆಗೆ ನಿಮ್ಮನ್ನೇ ಸಿಎಂ ಅಭ್ಯರ್ಥಿಯಾಗಿ ಮಾಡ್ತೀವಿ, ಸಮಾಧಾನ ಮಾಡಿಸುವಂತ ಕೆಲಸ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರನ್ನ ನೀವು ಹೋಗಿ ಸಮಾಧಾನವಾಗಿರಿ. 2028ಕ್ಕೆ ನೀವೇ ಸಿಎಂ ಅಭ್ಯರ್ಥಿ ನಾವು ಮಾಡ್ತೀವಿ ಅಂತೇಳಿ ಮತ್ತೆ ಮಾತು ಕೊಡಕ್ ಬಂದ್ರಂತೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು 2028 ಚುನಾವಣೆ ಟೈಮಲ್ಲಿ ನೋಡ್ಕೊಳ್ಳೋಣ, ಅವಾಗಿಂದ ಕತೆ ಬೇಡ, ಹಿಂದೆ ಏನು ಮಾತು ಕೊಟ್ಟಿದ್ರು ಈಗ ಅದನ್ನ ಉಳಿಸ್ಕೊಳ್ಳಿ. ಒಂದು ಕ್ಲಿಯರ್ ಆಗಿ ಹೇಳ್ಬಿಡಿ ನೀವು. ಆಗುತ್ತೋ ಆಗಲ್ವೋ ನನಗೆ ಈಗ ನೀವೊಂದು ಕ್ಲಿಯರ್ ಮಾಡಬೇಕು. ನೀವು ಅವತ್ತು ಮಾತು ಕೊಟ್ಟಿದ್ದು ಸತ್ಯ, ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ದು ಸತ್ಯ. ಈಗ 2028 ಅಂದ್ರೆ ಆಗಲ್ಲ, ನಾನು ಕೇಳಕ್ ಕಡಿಯಿಲ್ಲ. ಅವತ್ತು ಜುಲೈನಲ್ಲಿ ಡೆಲ್ಲಿನಲ್ಲಿ ಏನೆಲ್ಲ ಮಾತುಕತೆ ಆಯ್ತು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಯಾರೆಲ್ಲ ಮಾತು ಕೊಟ್ಟರು, ಯಾರೆಲ್ಲ ಹಣೆ ಪ್ರಮಾಣ ಮಾಡಿದ್ರು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಈಗ ಅದನ್ನ ಉಳಿಸ್ಕೊಳ್ಳಿ. 2028 ಕತೆ ನಮಗ್ ಬೇಡ. ಈಗ ಮುಂದಿನದ್ದು ಮುಂದಿನ ನೋಡ್ಕೊಳ್ಳೋಣ. 2.5 ವರ್ಷದವರೆಗೂ ಕೂಡ ಮಾತ್ರ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಲೋಕಸಭಾ ಚುನಾವಣೆವರೆಗೂ ಮಾತ್ರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಡಿಸಿಎಂ ಆಗಿರಿ ಅಂತ ಹೇಳಿದ್ರಿ. ನಿಮ್ಮ ಮಾತನ್ನ ನಾನು ಕೇಳಿದ್ದೀನಿ. ಈಗ ನಾನು ನಿಮ್ಮ ಮಾತನ್ನ ಕೇಳೋದಕ್ಕೆ ಸುತಾರಾಮ್ ರೆಡಿ ಇಲ್ಲ. ನನ್ನನ್ನ ಸಿಎಂ ಮಾಡಲ್ವಾ? ಅದನ್ನಾದ್ರೂ ಕ್ಲಿಯರ್ ಮಾಡ್ಬಿಡಿ, ಹೇಳ್ಬಿಡಿ ನಮ್ಗೆ. ರಹಸ್ಯ ಮತದಾನ ಮಾಡಿ, ಯಾರ ಬಲ ಹೆಚ್ಚಾಗುತ್ತೋ ನೋಡಿ ಅಂತ ಹೇಳಿದಾರಂತೆ. ಈಗ ತಲೆ ಲೆಕ್ಕ ಹಾಕಿ, ಯಾರ ಬೆನ್ನ ಹಿಂದೆ ಎಷ್ಟು ಜನ ಇದ್ದಾರೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಅವತ್ತು ಶಾಂಗ್ರಿಲಾ ಹೋಟೆಲ್ ಅದನ್ನೇ ತಾನೇ ಮಾಡಿದ್ದು. ಈಗ ಇದನ್ನ ಮಾಡಿ, ಬಲ ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೋ ಅವರನ್ನ ಸಿಎಂ ಮಾಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಹೈಕಮಾಂಡ್ ಬಲ ಚೆಕ್ ಮಾಡೋದಕ್ಕೆ ಮುಂದಾಗತ್ತಾ ಅಥವಾ ಕೊಟ್ಟ ಮಾತಿನಂತೆ ಉಳಿಸ್ಕೊಳ್ತಾರ ಅನ್ನೋದನ್ನ ಈ ವಾರದಲ್ಲಿ ಒಂದು ಅಂತಿಮವಾದಂತಹ ಒಂದು ರಿಸಲ್ಟ್ ಹೊರ ಬರುತ್ತೆ. ಎಲ್ಲರೂ ಕೂಡ ಕಾದು ನೋಡ್ಬೇಕಾಗತ್ತೆ.
ಮುಂದಿನ ಸುದ್ದಿ ಗಮನ ಕೊಡಿ.